ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 18ನೆಯ ಶ್ಲೋಕ. ಕರ್ಮಣ್ಯ ಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ. He who sees inaction in action and action in inaction is wise among men. He is a yogi who has performed all actions. ಹಿಂದೆ ಪರಮಾತ್ಮ ಹೇಳಿದ್ದ ಪ್ರವಕ್ಷ್ಯಾಮಿ ತೇ ಅಂತ, ಕರ್ಮದ ರಹಸ್ಯವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿದ್ದ, ಪ್ರತಿಜ್ಞೆ ಮಾಡಿದ್ದ. ಅದಕ್ಕೆ ಉತ್ತರವನ್ನು ಈಗ ಹೇಳ್ತಾ ಇದ್ದಾನೆ. ಇದು ಸಂಪೂರ್ಣ ಉತ್ತರವನ್ನು ಕೊಡುವಂಥ ಶ್ಲೋಕ ಆಗಿದೆ. ಏನಂತಂದರೆ, ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು, ಅಕರ್ಮದಲ್ಲಿ ಕರ್ಮವನ್ನು ನೋಡುವುದು. ಈ ರೀತಿ ಯಾರು ನೋಡ್ತಾರೋ ಅವನೇ ನಿಜವಾಗಿರ್ತಕ್ಕಂಥ ಬುದ್ಧಿವಂತ, ಅವನೇ ಜ್ಞಾನಿ. ಅವನು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕರ್ಮ ಕೆಲಸಗಳನ್ನು ಮಾಡಿದವನಾಗಿದ್ದಾನೆ ಅಂತ ಅಭಿಪ್ರಾಯಪಟ್ಟಿದ್ದಾನೆ. ಏನಿದು? ಇದು ಒಂದು ನೋಡೋದಕ್ಕೆ ಮೇಲ್ಮೈದಲ್ಲಿ ಗೊಂದಲದ ಅರ್ಥವನ್ನು ತೋರಿಸುತ್ತೆ. ಬಹಳ ಸುಲಭ ಇದೆ. ಆತ್ಮಜ್ಞಾನಿಯಾಗಿರ್ತಕ್ಕಂಥವನು, ಸಾಧಕನಾಗಿರ್ತಕ್ಕಂಥವನು, ತತ್ವಜ್ಞಾನಿಯಾಗಿರ್ತಕ್ಕಂಥವನು ಏನು ಮಾಡ್ತಾನೆ ಅಂತಂದರೆ, ಜಗತ್ತೇನೋ ಇಷ್ಟು ದೊಡ್ಡದಾಗಿದೆಯಲ್ಲ, ಇದೆಲ್ಲವೂ ಕೂಡ ಆತ್ಮನಿಂದ ವ್ಯಾಪಕವಾಗಿದೆ, ಇದೆಲ್ಲವೂ ಕೂಡ ಆತ್ಮ ಸ್ವರೂಪವಾಗಿದೆ ಅಂತ ತಿಳಿತಾನೆ. ಎಲ್ಲಿ ನೋಡಿದಳೆ ಅಲ್ಲೆಲ್ಲ ಆತನು ಆತ್ಮವನ್ನು ದರ್ಶನ ಮಾಡಿಕೊಳ್ತಾನೆ. ಜ್ಞಾನಿಯಾಗಿರ್ತಕ್ಕಂಥವನು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡೋದಿಲ್ಲ. ಅವನು ಎಲ್ಲಿ ಕೂತುಕೊಳ್ತಾನೋ ಅಲ್ಲಿಯೇ ದೇವರನ್ನು ನೋಡ್ತಾನೆ. ಅವನು ಏನನ್ನು ಮುಟ್ತಾನೋ ಅದನ್ನೇ ದೇವರನ್ನಾಗಿ ಮಾಡ್ತಾನೆ. ಇದು ಕರ್ಮಣಿ ಪಶ್ಯತಿ ಅಂತ ಅರ್ಥ. ಜಗತ್ತಂತಂದರೆ ಕರ್ಮ, ಕರ್ಮರೂಪವಾಗಿರುವಂಥದ್ದು ಜಗತ್ತ. ಭಗವಂತನು ಕರ್ಮರೂಪ ಜೀವಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದನಲ್ವೇ, ತೈತರಿ ಉಪನಿಷತ್ತು ಹೇಳುತ್ತೆ. ಆ ಕರ್ಮದ ಪ್ರಕಾರ ಈ ಜಗತ್ತು ಕರ್ಮಮಯವಾಗಿದೆ. ಆದ್ದರಿಂದ ಕರ್ಮಣಿ ಯಹ ಪಶ್ಯತಿ ಆತ್ಮಾನಂ ಅಂತ ಅರ್ಥ. ತನ್ನ ಆತ್ಮನನ್ನು ಕರ್ಮದಲ್ಲಿನೇ ಯಾರು ನೋಡ್ತಾರೋ ಅವನು ಯೋಗಿಯಾಗಿದ್ದಾನೆ. ನಿಜವಾದ ಯೋಗಿ ಅಂತಂದರೆ ಅವನು ಅಂತ ಅರ್ಥ. ಯಾವುದಾದ್ರು ಒಂದು ವಸ್ತು ಮುಟ್ಟಿದ ತಕ್ಷಣ ಅವನು ಇದನ್ನು ಒಂದು ವಸ್ತು ಅಂತ ಹೇಳೋದಿಲ್ಲ, ಅದು ಆತ್ಮ ಅಂತ ಹೇಳ್ತಾನೆ, ಅದು ಬ್ರಹ್ಮ ಅಂತ ಹೇಳ್ತಾನೆ, ಅದು ನನ್ನ ಸ್ವರೂಪ ಅಂತ ಹೇಳ್ತಾನೆ. ಅದು ಯೋಗಿಯ ವ್ಯವಹಾರ. ಇನ್ನು ಅಕರ್ಮಣಿ ಕರ್ಮಯಃ ಪಶ್ಯತಿ, ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡ್ತಾರೋ ಅವನು ಕೂಡ ಜ್ಞಾನಿನ ಆಗಿರ್ತಾನೆ, ಅವನು ಕೂಡ ಮುಕ್ತನ ಆಗಿರ್ತಾನೆ, ಅವನು ಕೂಡ ಬ್ರಹ್ಮಸ್ವರೂಪಿ ಆಗಿರ್ತಾನೆ ಅಂತ. ಅಕರ್ಮಣಿ ಕರ್ಮಯಃ ಪಶ್ಯತಿ. ಅಕರ್ಮಣಿ ಅಂತಂದ್ರೆ ಏನು? ಅಕರ್ಮ ಅಂತಂದರೆ ಆತ್ಮ, ಹೌದಲ್ವೇ? ಕರ್ಮರಹಿತವಾಗಿರುವಂಥದ್ದು ಆತ್ಮ, ಕರ್ಮರಹಿತವಾಗಿರುವಂಥದ್ದು ಬ್ರಹ್ಮ, ಕರ್ಮರಹಿತವಾಗಿರುವಂಥದ್ದು ದೇವರು. ಅದರಲ್ಲಿ ಕರ್ಮವನ್ನು ಯಾರು ನೋಡ್ತಾರೋ, ಅದರಲ್ಲಿ ಈ ಜಗತ್ತನ್ನು ಯಾರು ನೋಡ್ತಾರೋ, ಈ ಜಗತ್ತನ್ನು ನಾವೆಲ್ಲ ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಈ ಜಗತ್ತನ್ನು ಆತ್ಮನಲ್ಲಿ ನೋಡು, ಬ್ರಹ್ಮದಲ್ಲಿ ನೋಡು, ಸ್ವರೂಪದಲ್ಲಿ ನೋಡು, ನಿನ್ನಲ್ಲಿ ನೋಡು ಅಂತ ಅರ್ಥ. ಯಾರು ಈ ರೀತಿಯಾಗಿ ಆತ್ಮನಲ್ಲಿ ಜಗತ್ತನ್ನು ನೋಡ್ತಾರೋ, ಬ್ರಹ್ಮದಲ್ಲಿ ಜಗತ್ತನ್ನು ನೋಡ್ತಾರೋ ಅವರು ಕೂಡ ನಿಜವಾಗಿರ್ತಕ್ಕಂಥ ಯೋಗಿಗಳು ಅಂತ ಅರ್ಥ. ಈ ರೀತಿ ಎರಡನ್ನೂ ಸಮಾನವಾಗಿ ಸ್ಫುರಣಾತ್ಮಕವಾಗಿ ತಿಳಿದುಕೊಂಡಿದ್ದಾರೋ ಅವರೇ ನಿಜವಾಗಿರ್ತಕ್ಕಂಥ ಯೋಗಿಗಳು. ಕೃತ್ಸ್ನ ಕರ್ಮ ಕೃತ್, ತಿಳಿಯಬೇಕಾದದನ್ನು ತಿಳಿದವರು, ಮಾಡಬೇಕಾದದನ್ನು ಮಾಡಿದವರು ಎಂದು ಅರ್ಥ. ಎಂದು ಅವರು ಮಾಡಬೇಕಾಗಿರುವಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಯಾರೋ ಈ ರೀತಿ ನಾನು ಹೇಳುವಂಥ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೋ ಅವರು ನಿಜವಾಗಿರತಕ್ಕಂಥ ಯೋಗಿಗಳು ಅಂತ ಪರಮಾತ್ಮನ ಅಭಿಪ್ರಾಯ.
ಅವರಿಗೆ ಇದರಿಂದ ಯಾವ ಲೋಪವೂ ಇಲ್ಲ, ಯಾವ ಲೇಪವೂ ಇಲ್ಲ, ದೋಷವೂ ಇಲ್ಲ, ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಅವರು ಮುಕ್ತರು ಅಂತ ಅಭಿಪ್ರಾಯಪಟ್ಟಿದ್ದಾನೆ. ಹಾಗಾಗಿ ಜ್ಞಾನಿ ಅಂತ ಹೇಳಿಸಿಕೊಂಡವನು ಯಾವಾಗಲೂ ಕೂಡ ಇದೊಂದು ವಸ್ತು ಅಂತ ಹೇಳೋದಿಲ್ಲ, ಇದೊಂದು ದ್ರವ್ಯ ಅಂತ ಹೇಳೋದಿಲ್ಲ, ಇದೊಂದು ಹಾಗೆ ಹೀಗೆ ಅಂತ ಹೇಳೋದಿಲ್ಲ, ಇದೊಂದು ದೇವರು, ಇದೊಂದು ಜಗತ್ತು, ಇದು ಕನಿಷ್ಠ, ಇದು ಉತ್ಕೃಷ್ಟ, ಇದು ಉತ್ತಮ, ಇದು ಕನಿಷ್ಠ ಅಂತ ಯಾವುದಕ್ಕೂ ಹೇಳೋದಿಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಬ್ರಹ್ಮ ಅಂತ ತಿಳಿದಿರುವಂಥದ್ದೇನಿದೆಯೋ ಬ್ರಹ್ಮದಲ್ಲಿರುವುದು ಜಗತ್ತು, ಜಗತ್ತಿನಲ್ಲಿರುವುದು ಬ್ರಹ್ಮ, ಎರಡೂ ಕೂಡ ಬ್ರಹ್ಮವೇ ಆಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಆತನು ತಿಳಿದಿರುತ್ತಾನೆ. ಆದ್ದರಿಂದ ಅವನು ಯೋಗಿ ಯೋಗಿ ಅಂತ ಹೇಳಿಸಿಕೊಳ್ತಾನೆ ಅಂತ ಭಗವಂತನು ಅಭಿಪ್ರಾಯಪಟ್ಟಿದ್ದಾನೆ. ಮತ್ತೆ ಮುಂದಿನ ವಿಚಾರ ತಿಳಿದುಕೊಳ್ಳೋಣ. ಹರಿ ಓಂ ತತ್ಸತ್.